ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 A5 ಆರೋಪಿಗಳ ಜೊತೆ ಆ ಮಿನಿಸ್ಟರ್ ಫೋಟೋ ಕೂಡ ವೈರಲ್ ಆಗ್ತಾ ಇದ್ದಾರೆ. ಹಂತಕರು ನನ್ನ ಬೆಂಬಲಿಗರೇ ಅಲ್ಲ ಅಂತ ಹೇಳಿ ಮಾಜಿ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈ ಫೋಟೋಗಳು ಹೇಳ್ತಾ ಇರುವಂತಹ ಕಥೆನೇ ಬೇರೆಯಾಗಿದೆ. ಆರೋಪಿ ಜಗದೀಶ್ ಜೊತೆ ಭೈರತಿ ಬಸವರಾಜ್ ಫೋಟೋ ವೈರಲ್ ಆಗ್ತಾ ಇದೆ. ಜಗ್ಗಾ ಅಲಿಯಾಸ್ ಜಗದೀಶ್ ಜೊತೆ ಕುಂಭಮೇಳಕ್ಕೆ ಹೋಗಿರುವಂತಹ ಫೋಟೋಗಳು ವೈರಲ್ ಆಗಿದೆ. ಭೈರತಿ ಬರ್ತ್ಡೇ ಪಾರ್ಟಿಯಲ್ಲಿ ಆರೋಪಿ ಜಗ್ಗರದ್ದೇ ಹವ. ಬಿಕ್ಲ ಶಿವ ಕೊಲೆ ಕೇಸ್ನಲ್ಲಿ ಸದ್ಯಕ್ಕೆ 5 ವಿಚಾರಣೆ ಆಗ್ತಾ ಇದೆ. ಜಗ್ಗಾ ಬಾಮೈದ ಕಿರಣ್ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತಾ ಇದೆ. ಕಿರಣ್, ಪಟಾಲಂ, ವಿಮಲ್, ಪ್ಯಾಟ್ರಿಕ್, ಸಂತೋಷ್ ಮತ್ತು ನವೀನ್ ಈ 5 ಜನರ ವಿಚಾರಣೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನ ಪ್ರತಿನಿಧಿ ಭೈರತಿ ಬಸವರಾಜ್ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ, ಸರ್ ಈ ರೀತಿಯಾಗಿ ನಿಮ್ಮ ವಿರುದ್ಧ ದೂರು ದಾಖಲಾಗಿದೆ, ಏನ್ ಕ್ಲಾರಿಟಿ ಕೊಡ್ತೀರಾ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಯಾವ ಜಮೀನು, ಎಲ್ಲಿದೆ ಆ ಜಮೀನು, ಆ ಕೇಸ್ಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ, ಆ ಕೆಲಸ ಮಾಡ್ತಾ ಇದ್ದಾವಲ್ಲ ಯಾವುದೋ ಕಾಣದ ಕೈಗಳು ಅವ್ಯಾವು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಹಾಗಿದ್ರೆ ಈ ಪಟಾಲಂ ಏನಿದೆಯಲ್ಲ ಅವ್ರಿಗೂ ಮತ್ತೆ ನಮಗೂ ಯಾವುದೇ ಸಂಬಂಧವಿಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ರು. ಬಟ್ ಆದ್ರೆ ಈಗ ಫೋಟೋಗಳು ಬೇರೆ ಕಥೆಯನ್ನೇ ಹೇಳ್ತಾ ಇದ್ದಾವೆ. A1 ಮತ್ತೆ A5 ಆರೋಪಿಗಳ ಜೊತೆಗೆ ಆ ಶಾಸಕರ ಫೋಟೋ ಕೂಡ ಇದೆ. ಆ ಫೋಟೋಗಳು ಹೇಳ್ತಾ ಇರುವಂತಹ ಕಥೆಗಳೇ ಬೇರೆ. ನನಗೂ ಅವ್ರಿಗೂ ಪರಿಚಯನೇ ಇಲ್ಲ, ನನಗೂ ಅವ್ರಿಗೂ ಅವ್ರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಗೆ ಹೇಳಿಕೆ ಕೊಟ್ಟರು ಅನ್ನೋದು ಪ್ರಶ್ನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಹುರುಳಾಗತ್ತೆ ಅನ್ನೋದು ಕೂಡ ಇದೀಗ ಪ್ರಶ್ನೆ ಆಗ್ತಾ ಇದೆ. ಭೈರತಿ ಬಸವರಾಜ್ ಅವರಿಗೆ ಅವರ ಪಾತ್ರ ಏನು ಈ ಒಂದು ಪ್ರಕರಣದಲ್ಲಿ, ಯಾವುದಾದ್ರೂ ಸಾಕ್ಷ್ಯಾಧಾರಗಳೇನಾದ್ರೂ ಲಭ್ಯವಾಗಿದೆಯಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. FIRಗೂ ನನಗೂ ಸಂಬಂಧವಿಲ್ಲ, ನಾನು ಗೃಹ ಸಚಿವರ ಜೊತೆ ಫೋನ್ನಲ್ಲೇ ಮಾತುಕತೆಯನ್ನ ಆಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ್ರು. ಈ ಪ್ರಕರಣದಲ್ಲಿ ಯಾವಾಗ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂತೋ ತಕ್ಷಣ ರಿಯಾಕ್ಟ್ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ನನಗೂ ಆ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಈಗ ರಿಲೀಸ್ ಆಗಿರುವಂತಹ ಫೋಟೋಗಳು ಕತೆಗಳ ಅಂದ್ರೆ ವಿಭಿನ್ನವಾದ ಕತೆಗಳನ್ನ ಇದೀಗ ಮುಂದಿಡ್ತಾ ಇದೆ. ಫೋಟೋಗಳು ಹೇಳ್ತಾ ಇರುವಂತಹ ಕತೆಗಳು ಏನಪ್ಪಾ ಅಂತಂದ್ರೆ, ಎಲ್ಲೇ ಹೋದ್ರೂ ಜಗ್ಗಂದೆ ಅವ ಅನ್ನೋದು ಗೊತ್ತಾಗ್ತಾ ಇದೆ. ಬರ್ತ್ಡೇ ಸಂದರ್ಭದಲ್ಲೂ ಕೂಡ ತೆಗೆಸ್ಕೊಂಡಿದ್ದಂತಹ ಫೋಟೋಗಳು ವೈರಲ್ ಆಗಿದ್ದಾವೆ. ಹಾಗಾದ್ರೆ ನನಗೂ ಅವ್ರಿಗೂ ಯಾವುದೇ ರೀತಿಯಾದಂತಹ ಪರಿಚಯ ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿರೋದು ಕೂಡ ಇದೀಗ ಅವರಿಗೆ ಉರುಳಾಗುವ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದು ಒಂದ್ ಕಡೆ ಇರ್ಲಿ, ಬಟ್ ಆದ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆ ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಭೈರತಿ ಬಸವರಾಜ್ ಅವರು ಏರುವಂತಹ ಫೋಟೋ ಜೊತೆಗೆ ಕೊಲೆ ಆರೋಪಿ ಜಗ್ಗಾ ಕೂಡ ಈ ಫೋಟೋದಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಹಾಗಾದ್ರೆ ಹೇಗ್ ಸಾಧ್ಯ, ಯಾರೂ ಕೂಡ ಪರಿಚಯ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹೇಗ್ ಸಾಧ್ಯ ಆಯಿತು? ಈಗೇನೋ ಹೋಗಿ AI ಮೂಲಕ ಏನಾದರೂ ಫೋಟೋವನ್ನ ರಿಲೀಸ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಸಾಧ್ಯವೇ ಇಲ್ಲವಲ್ಲ. ಕುಂಭಮೇಳದಲ್ಲಿ ತೆಗೆಸಿರುವಂತಹ ಫೋಟೋಗಳಿವೆಲ್ಲವೂ ಕೂಡ ಕುಂಭಮೇಳಕ್ಕೆ ಶಾಸಕ ಭೈರತಿ ಬಸವರಾಜ್ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಈ ಪಟಾಲಂ ಕೂಡ ಹೋಗಿದೆ. ಭೈರತಿ ಬಸವರಾಜ್ ಅವರ ಪಟಾಲಂ ಏನಿದೆಯಲ್ಲ ಅದು ಕೂಡ ಹೋಗಿದೆ. ಒಂದೊಂದು ಫೋಟೋಗಳು ವಿಭಿನ್ನ ರೀತಿಯಾದಂತಹ ಕಥೆಗಳನ್ನು ಹೇಳ್ತಾ ಇದ್ದಾವೆ. ಹಾಗಾದ್ರೆ ಬಿಕ್ಲು ಶಿವ ಕೊಲೆ ಏನಾಗಿದೆಯಲ್ಲ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಬಟ್ ಆದರೆ ರೌಡಿ ಶೀಟರ್ ಶಿವಕುಮಾರ್, ಅದೇ ಬಿಕ್ಲು ಈಗೇನು
ಸಾವನ್ನಪ್ಪಿದ್ದಾರೆ ಬಿಕ್ಲು ಶಿವ. ಅವರ ತಾಯಿ ವಿಜಯಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. ಈ ಹತ್ಯೆ ಆಗೋದಕ್ಕೆ ಕುಮ್ಮಕ್ಕನ್ನ ಕೊಟ್ಟಿರೋದು ಭೈರತಿ ಬಸವರಾಜ್ ಅಂತ ಹೇಳಿ ಆ ಒಂದು FIRನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಕೂಡ ಉಲ್ಲೇಖ ಕೂಡ ಮಾಡಲಾಗಿದೆ. ಭೈರತಿ ಬಸವರಾಜ್ ಅವರು A5 ಆರೋಪಿ ಅಂತ ಹೇಳಿ ಈ FIRನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಸುಮ್ಮನೆ ಉಲ್ಲೇಖ ಮಾಡೋದಕ್ಕೆ ಸಾಧ್ಯನಾ? ಆರೋಪ ಮಾಡೋದಕ್ಕೆ ಸಾಧ್ಯನಾ? ಫೋಟೋಗಳು ಬೇರೆ ಕತೆ ಹೇಳ್ತಾ ಇದೆ. ಯಾವ ರೀತಿಯಾಗಿ ಸಂಬಂಧ ಇದೆ ಅನ್ನೋದನ್ನ ಈ ಫೋಟೋಗಳು ಬಿಚ್ಚಿಡ್ತಾ ಇದ್ದಾವೆ. ಪರಿಚಯ ಹೇಗಿದೆ, ಪರಿಚಯ ಯಾವ ಹಂತಕ್ಕಿದೆ, ಒಬ್ಬ ಮಾಜಿ ಸಚಿವ, ಶಾಸಕ ಅವರುಗಳ ಜೊತೆ ಈ ಆರೋಪಿಗಳು ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಪ್ರಶ್ನೆ ಮೂಡುತ್ತೆ. ಈ ಒಂದು ಪ್ರಕರಣದಲ್ಲಿ ಯಾವಾಗ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿಬಂತು, ತಕ್ಷಣ ಅವರನ್ನ ಗ್ಯಾರಂಟಿ ನ್ಯೂಸ್ ಸಂಪರ್ಕ ಮಾಡಿ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಶಾಸಕರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಈಗ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾದ್ಯಮ ಮುಖೇನ ನೋಡಿದ್ದು FIR ದಾಖಲಾಗಿದೆ ಅಂತ ಕೇಳಿದರೆ ಅದಕ್ಕೆ ನಾನು ನಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ದೀನಿ. ಅವ್ರ ಮುಖೇನ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ. ಬಟ್ ಈ ವಿಚಾರ ಏನಾಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇದು ಯಾರೋ ಇದಾಗಿದೆ ಅದಾಗಿದೆ ಅಂತೇಳಿ ಹೇಳ್ತಾರೆ, ಅದು ಯಾರು ಕೂಡ ನನಗೆ ಗೊತ್ತಿಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ನನ್ನನ್ನು FIRಲ್ಲಿ ಸೇರಿಸಿದಾರೋ, ಇಲ್ಲ ಇದರಿಂದ ಕಾಣದ ಕೈಗಳಿದೆ, ಆ ಕಾಣದ ಕೈಗಳು ಇದ್ರ ಮುಂದೆ ಕೆಲಸ ಮಾಡ್ತಾ ಇದೆಯೋ, ಇಲ್ಲ ಸೇರಿಸಲೇಬೇಕು ಅಂತೇಳಿ ಸೇರಿಸಿದಾರೋ, ಅದು ತನಿಖೆಯಿಂದ ಗೊತ್ತಾಗ್ತದೆ. ನಾನು ಇದ್ರ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀನಿ. ಯಾವ ಜಮೀನು ಎಲ್ಲಿದೆ, ಯಾವ ಪ್ರಿಮಿಸರಿಲ್ಲಿದೆ ಏನು ನನಗೆ ಮಾಹಿತಿ ಇಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ಹಾಗಾಗಿ ಆ ಜಮೀನು ಎಲ್ಲಿದೆ, ಯಾರಿಗೂ ಇದು ಮಾಡಿದ್ರು, ಏನು ಗೊತ್ತಿಲ್ಲದೆ ನಾನು ಯಾವ ರೀತಿ ನಿಮಗೆ ಉತ್ತರವನ್ನು ಕೊಡಲಿ? ಇದು ನನ್ನ ರಿಯಾಕ್ಷನ್. ಈಗ ಅದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಈಗ ನಿಮ್ಮ ಸುದ್ದಿವಾದ್ಯಮ ಮುಖೇನ ನೋಡಿದ್ದು FIR ದಾಖಲಾಗಿದೆ ಅಂತ ಕೇಳಿದರೆ ಅದಕ್ಕೆ ನಾನು ನಮ್ಮ ವಕೀಲರನ್ನ ಸಂಪರ್ಕ ಮಾಡಿದ್ದೀನಿ. ಅವ್ರ ಮುಖೇನ ಏನಾಗಿದೆ ಏನು ಅಂತ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ. ಬಟ್ ಈ ವಿಚಾರ ಏನಾಗಿದೆ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ. ಇದು ಯಾರೋ ಇದಾಗಿದೆ ಅದಾಗಿದೆ ಅಂತೇಳಿ ಹೇಳ್ತಾರೆ, ಅದು ಯಾರು ಕೂಡ ನನಗೆ ಗೊತ್ತಿಲ್ಲ. ಇದು ಮಾಜಿ ಸಚಿವ ಭೈರತಿ ಬಸವರಾಜ್ ಅವರೇ ಈ ಫೋಟೋವನ್ನ ನೋಡಿ ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಈಗೇನ್ ಹೇಳ್ತೀರಾ? ಈ ಫೋಟೋಗಳು ಹೇಳೋದೇ ಸುಳ್ಳ ಅಥವಾ ನೀವು ಹೇಳ್ತಾ ಇರೋದು ಸುಳ್ಳ? ಬಿಕ್ಲು ಶಿವನ ಕೊಲೆ ಕೇಸ್ಗೂ ನನಗೂ ಸಂಬಂಧವಿಲ್ಲ ಅಂತ ಹೇಳಿದ್ರಿ. ವಿನಾಕಾರಣ ನನ್ನನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತ ಕೂಡ ಹೇಳಿದ್ರಿ. ದುರುದ್ದೇಶದಿಂದ ನನ್ನ ವಿರುದ್ಧ FIR ದಾಖಲಿಸಿದ್ದಾರೆ ಅಂತ ಕೂಡ ಹೇಳಿದ್ರಿ. ಆ ಕೇಸ್ನಲ್ಲಿ ಇರೋ ಯಾರೂ ಕೂಡ ನನಗೆ ಗೊತ್ತೇ ಇಲ್ಲ ಅಂತ ಕೂಡ ಹೇಳಿದ್ರಿ. ಒಂದು ಹೆಜ್ಜೆ ಮುಂದೆ ಹೋಗಿ. ಹಾಗಾದ್ರೆ ಆರೋಪಿಗಳ ಜೊತೆಗೆ ಇರೋ ನಿಮ್ಮ ಫೋಟೋಗಳೇ ಫೇಕಾ? ಕುಂಭಮೇಳಕ್ಕೆ ಆರೋಪಿ ಜಗ್ಗನ ಜೊತೆ ಹೋದ ಫೋಟೋ ಸುಳ್ಳ? ಈ ಫೋಟೋಗಳಿಗೆ ನಿಮ್ಮ ಉತ್ತರ ಏನು? ಭೈರತಿ ಬಸವರಾಜ್ ಅವರೇ ಈಗ ಉತ್ತರವನ್ನ ಕೊಡಿ. ಫೋಟೋಗಳು ಹರಿದಾಡೋದಕ್ಕೆ ಮುಂಚೆ ನಿಮ್ಮ ರಿಯಾಕ್ಷನ್ ಯಾವ ರೀತಿಯಾಗಿ ಇತ್ತು, ಈಗಲೂ ಕೂಡ ನಿಮ್ಮ ರಿಯಾಕ್ಷನ್ ಅದೇ ರೀತಿಯಾಗಿ ಇರುತ್ತಾ? ಅಥವಾ ನಿಮ್ಮ ಹೇಳಿಕೆಯಲ್ಲಿ ಬದಲಾವಣೆಗಳು ಆದರೂ ಆಗಬಹುದು, ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಯಾವಾಗ ಯಾರು ಯಾವ ರೀತಿಯಾಗಿ ಹೇಳಿಕೆ ಕೊಡ್ತಾರೆ, ತಮ್ಮ ನಿಲುವು ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸ್ಪಷ್ಟತೆಯನ್ನ ಕೊಡಬೇಕು. ಅಂತಂದ್ರೆ ಈ ರೀತಿಯಾಗಿ ಫೋಟೋಗಳು ವೈರಲ್ ಆದ್ಮೇಲೆ ನಿಮ್ಮ ಸ್ಪಷ್ಟತೆ ಬದಲಾವಣೆ ಆಗಬಹುದು, ನಿಮ್ಮ ನಿಲುವು ಬದಲಾವಣೆ ಕೂಡ ಆಗಬಹುದು. ಹಾಗಾದ್ರೆ ಈ ಕೊಲೆ ಹಿಂದೆ ನಿಮ್ಮ ಕೈವಾಡ ಇದೆಯಾ ಇಲ್ವಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಈ ಫೋಟೋಸ್ಗಳು ಏನು ವೈರಲ್ ಆಗಿದ್ದಾವೋ ಇದು ನಿಮ್ಮದಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಜಮೀನು ವಿಚಾರಕ್ಕೆ ರೌಡಿ ಶಿವಪ್ರಕಾಶ್ ಭೈರತಿ ಅವರ ಬೆಂಬಲಿಗರು ಮತ್ತೆ ನಮ್ಮ ಪ್ರತಿನಿಧಿ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಯಾರೂ ನನ್ನ ಬೆಂಬಲಿಗರಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ರು. ಭೈರತಿ ಅವರು ನನ್ನ ಮತದಾರರೇ ನನಗೆ ಬೆಂಬಲಿಗರು, ನನ್ನ ಕ್ಷೇತ್ರದ ಮತದಾರರೇ ನನ್ನ ಬೆಂಬಲಿಗರು ಅನ್ನುವಂತಹ ಹೇಳಿಕೆ ಕೊಟ್ರು. ಬಟ್ ಆದ್ರೆ ಈಗ ವೈರಲ್ ಆಗ್ತಾ ಇರುವಂತಹ ಫೋಟೋಗಳು ಬೇರೆ ಕಥೆಯನ್ನೇ ಹೇಳ್ತಾ ಇದ್ದಾವೆ. ಯಾರೋ ಕಾಣದ ಕೈಗಳಿಂದ ಈ ಕೆಲಸ ಮಾಡಲಾಗಿದೆ, ನಾನು ಗೃಹ ಮಂತ್ರಿಗಳನ್ನ ಮಾತನಾಡಿಸ್ತೀನಿ ಫೋನ್ನಲ್ಲೇ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಈ ಫೋಟೋಗಳು ಯಾವುವು? ನಿಮಗೂ ಈ ಫೋಟೋಗೂ ಏನ್ ಸಂಬಂಧ, ನಿಮಗೂ ಜಗ್ಗನ್ಗೂ ಏನ್ ಸಂಬಂಧ ಅನ್ನೋದನ್ನ ಒತ್ತಿ ಒತ್ತಿ ಫೋಟೋಗಳು
ಪ್ರೂಫ್ ಮೂಲಕ ಹೇಳ್ತಾ ಇದೆಯಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಅಜಯ್, ನೋಡಿ, ಈ ಕೊಲೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಬಿಕ್ಲು ಶಿವ ಕೊಲೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿತ್ತು ಶಾಸಕರ ಬಳಿ. ಶಾಸಕರು ಬೆಂಬಲಿಗರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ರು. ಈಗ ವೈರಲ್ ಆಗ್ತಾ ಇರುವಂತಹ ಫೋಟೋಗಳು ಬೇರೆಯದ್ದೇ ಹೇಳ್ತಾ ಇದೆ. ಈಗ FIR ದಾಖಲಾಗಿದೆ. ಇವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ